ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ SP ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 3/3/2025 ಸೆಕೆಂಡ್ PUCಯಲ್ಲಿ ಎಜುಕೇಷನ್ ಎಕ್ಸಾಮ್ ನಡೀತಾ ಇದೆ, ಶಿಕ್ಷಣಶಾಸ್ತ್ರ. ಸೊ ಅದರಲ್ಲಿ ನಾನು ಇದು ಭಾಳಷ್ಟು ಕ್ವಶನ್ ಪೇಪರ್ ನೋಡಿದ್ದೀನಿ, ಬಟ್ ಇದರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಭಾಳ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಅನಿಸಿತ್ತು. ಸೊ ಅದಕ್ಕಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ. ನನಗನ್ಸುತ್ತೆ ಸುಮಾರು ಒಂದು 30-40 ಅಂಕಗಳು ನಿಮಗೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಇದೇ ಥರ ಆಲ್ರೆಡಿ ನಾವು ಕನ್ನಡದಲ್ಲಿ ಕೂಡ ಹಾಕಿದ್ದೀವಿ. ಸೊ ಮುಂದೆ ಬರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿನೂ ಕೂಡ ವಿಡಿಯೋಗಳು ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀವಿ. ಅವುಗಳನ್ನು ನೋಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ. ಸೊ ಫಸ್ಟ್ ಕೇಳಿದ್ದಾರೆ, ಬಹು ಆಯ್ಕೆಗಳಲ್ಲಿ ಖಚಿತವಾದ ಮತ್ತು ಊಹೆಗೆ ನಿಲುಕುವಂಥ ಮನೋಸ್ಥಿತಿಯ ಪ್ರತ್ಯಕ್ಷ ಅನುಭವ ಈ ವ್ಯಾಖ್ಯೆ ಕೊಟ್ಟ ಪ್ರತಿಪಾದಕ ಯಾರು? ಬುದ್ಧಿಲಬ್ಧದ ಪರಿಕಲ್ಪನೆಯನ್ನು ಪರಿಚಯಿಸಿದವನು ಯಾರು? ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಪರಿಚಯಿಸಿದವರು ಯಾರು? ಸೃಜನಾತ್ಮಕ ಚಿಂತನೆ ಅಂದರೆ ಏನು? ಥೈರಾಯ್ಡ್ ಗ್ರಂಥಿ ಸ್ರವಿಸುವ ಹಾರ್ಮೋನನ್ನು ಹೆಸರಿಸಿರಿ. ಮುಂದೆ ಕೆಳಗಿನವುಗಳಲ್ಲಿ ಯಾವುದು ಸಮೂಹ ಮಾಧ್ಯಮವಲ್ಲ ಅಂತ ಕೇಳಿದ್ದಾರೆ. ಇನ್ನು ದೃಷ್ಟಿ ಸವಾಲುಗಳುಳ್ಳ ಮಕ್ಕಳ IQ ಎಷ್ಟಿರ್ತದೆ ಅಂತ ಕೇಳಿದರು. ಸೊ ಅದನ್ನು ನೋಡ್ಕೊಂಡ್ರೆ ಕಣ್ಣಿನ ಸಾಮರ್ಥ್ಯ ಇದೆ ಇದು. ಆಮೇಲೆ ಡಿಸ್ಗ್ರಾಫಿಯಾ, ಇದು ಇಂಪಾರ್ಟೆಂಟ್ ಅದ. ಡಿಸ್ಗ್ರಾಫಿಯಾ, ಡಿಸ್ಲೆಕ್ಸಿಯಾ, ಓಕೆನಾ? ಸೊ ಅದನ್ನು ಓದಿನಲ್ಲಿರ್ತಕ್ಕಂಥದ್ದು. ಇದು ಬರವಣಿಗೆ ಕೌಶಲ್ಯದಲ್ಲಿ ಡಿಸ್ಗ್ರಾಫಿಯಾ ಅಂತ ಕರೀತಾರೆ, ಓಕೆನಾ? ಕಲಿಕಾ ದೌರ್ಬಲ್ಯ, ಅದನ್ನು ಇಂಪಾರ್ಟೆಂಟ್ ಇತ್ತು. ಶಿಕ್ಷಣ ಒಂದು ಮೂಲಭೂತ ಹಕ್ಕು ಎಂದು ಹೇಳುವ ಸಂವಿಧಾನದ ವಿಧಿ ಕೇಳಿದ್ದಾರೆ. ಮುಂದೆ ಮಾನವ ಹಕ್ಕುಗಳ ಘೋಷಣೆಯ ದಿನಾಂಕ ಕೇಳಿದರು. ಡಿಸೆಂಬರ್ 10 ಅನ್ನೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ಗುಣಮಟ್ಟ ಪದದ ಅರ್ಥವನ್ನು ಕೇಳಿದ್ದಾರೆ. ಸೊ ಗುಣಮಟ್ಟ ಪದದ ಅರ್ಥ ಲಿಖಿತ ಸಂವಹನ ಕೇಳಿದರು. ಮಾಹಿತಿ ಲಿಖಿತ ರೂಪದಲ್ಲಿರೋದಂತ ಹೇಳ್ತಾರೆ. ಆಗಮನಾಂಗ ವಿಧಾನ ಅಂತ ಕೇಳಿದ್ದಾರೆ. ಇನ್ಪುಟ್ ಡಿವೈಸ್ ಇದೆ ಇದರಲ್ಲಿ, ಇದು ಮೌಸ್ ಅಂತ ಆಗ್ತದೆ. ಇನ್ನು ಪ್ರಾಕಲ್ಪನೆಗಳನ್ನು ಕೇಳಿದ್ದಾರೆ. ದತ್ತಾಂಶಗಳನ್ನು ಹೋಲಿಸಿ ನೋಡೋದು. ತಾಲಿಕಾಕರಣದ ಉದ್ದೇಶ ಅಂತ ಕೇಳಿದರೆ ಹೋಲಿಸಿ ನೋಡೋದು ಆಗ್ತದೆ. ಇನ್ನು ಪ್ರಾಕಲ್ಪನೆ ಅಂತ ಕೇಳಿದ್ದಾರೆ. ಸೊ ಪ್ರಾಕಲ್ಪನೆ ನೋಡೋಣ. ಸೊ ಯಾವುದು ಇಂಪಾರ್ಟೆಂಟ್ ಆಗ್ತದೆ ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಒಂದಂಕದಲ್ಲಿ ನಿಮಗೆ ಯೋಜನೆ ಎಂದರೇನು, ಸಂವಹನದ ಅರ್ಥವೇನು, CPU ವಿಸ್ತರಿಸಿರಿ, ಶೈಕ್ಷಣಿಕ ಸಂಶೋಧನೆ ಅಂದರೆ ಏನು, ಕೊಟ್ಟ ಅಂಕಿ ಸಂಖ್ಯೆಗಳಿಗೆ ಬಹುಲಕಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ರು. ಅದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ನೋಡ್ಕೊಡ್ರಿ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಕೇಳಿದ್ದಾರೆ ನಿಮಗೆ ಸಂವೇದನೆಯ 2 ಲಕ್ಷಣಗಳನ್ನು ತಿಳಿಸ್ರಿ, ಪ್ರತ್ಯಕ್ಷ ಅನುಭವದ 2 ನಿರ್ಧಾರಕಗಳನ್ನು ಬರೀರಿ, 10 ವರ್ಷ ವಯಸ್ಸಿನ ಮಗುವಿನ ಮಾನಸಿಕ ವಯಸ್ಸು 8 ವರ್ಷಗಳಾದಲ್ಲಿ ಅವನ ಬುದ್ಧಿಲಬ್ಧವನ್ನು ಕಂಡುಹಿಡಿಯಿರಿ, ಸಮೂಹ ಮಾಧ್ಯಮ ಎಂದರೇನು ಒಂದು ಉದಾಹರಣೆ ಕೊಡಿ, ಸಾಂಪ್ರದಾಯಿಕ ಮತ್ತು ಸಂಯೋಜಿತ ಶಿಕ್ಷಣ ಮಾರ್ಗಗಳ 2 ವ್ಯತ್ಯಾಸ ಬರೀರಿ, ಕಲಿಕಾ ನ್ಯೂನತೆಯ 2 ವಿಧಗಳನ್ನು ತಿಳಿಸಿ, ನಿರ್ವಹಣೆಯ ಯಾವುದಾದರೂ 2 ಲಕ್ಷಣಗಳನ್ನು ಬರೀರಿ, ಸಂವಹನದ 2 ವಿಧಗಳನ್ನು ಬರೀರಿ, ಗಣಕಯಂತ್ರದ 2 ವಿಧಗಳನ್ನು ಬರೀರಿ, ನಿರ್ಗಮನಾಂಗದ 2 ಸಾಧನಗಳು, ಇಮೇಲ್ನ 2 ಪ್ರಾಮುಖ್ಯತೆ, ಸಂಶೋಧನೆಯ 2 ವಿಧಗಳು ಅಂತ ಕೇಳಿದರೆ ಆಲ್ಮೋಸ್ಟ್ ಇದರಲ್ಲಿ ನಿಮಗೆ 4-5 ಕ್ವಶನ್ ಆದರೂ ಫಿಕ್ಸ್ ಆಗಿ ಏನಾಗ್ತಾವಪ್ಪ ಅಂದ್ರೆ 2 ಮಾರ್ಕ್ಸ್ ಕ್ವಶನಲ್ಲಿ ಸಿಗ್ತಾವೆ. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಎನಿ 8ಗೆ ಉತ್ತರಗಳನ್ನು ಬರಬೇಕು. 1ರಿಂದ 1.5 ಪೇಜನ್ನು ನೀವು ಉತ್ತರಗಳನ್ನು ಕೊಡಬೇಕಾಗ್ತದೆ. ಫಸ್ಟ್ ಕೇಳಿದ್ರು, ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವಗಳ ನಡುವಿನ ವ್ಯತ್ಯಾಸವನ್ನು ಪಟ್ಟಿ ಮಾಡಿರಿ, ಸಂವೇಗಾತ್ಮಕ ಬುದ್ಧಿಶಕ್ತಿಯ ಪ್ರಾಮುಖ್ಯತೆ ಬರೀರಿ, ಸಮಾಯೋಜಿತ ವ್ಯಕ್ತಿತ್ವದ ಲಕ್ಷಣಗಳೇನು, ಸಂಯೋಜಿತ ಶಿಕ್ಷಣದ ಮಹತ್ವವನ್ನು ತಿಳಿಸ್ರಿ, ಶ್ರವಣ ಸವಾಲುಗಳುಳ್ಳ ಮಕ್ಕಳ ಗುಣಲಕ್ಷಣಗಳನ್ನು ಬರೀರಿ, ಪ್ರಮುಖ ಮಕ್ಕಳ ಹಕ್ಕುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅದು ಇಂಪಾರ್ಟೆಂಟ್ ಅದ. ಇನ್ನು ಡೇಮಿಂಗ್ ರವರ PDCA ಚಕ್ರವನ್ನು ಚಿತ್ರ ಸಹಿತ ಕಲ್ಕೊಂಡು ಹೋಗಿ, ವೆರಿ ಇಂಪಾರ್ಟೆಂಟ್. ಇನ್ನು ಸಂವಹನ ಪ್ರಕ್ರಿಯೆ ಚಕ್ರ ಬರ್ತದ, ಅದು ಕೂಡ ಇಂಪಾರ್ಟೆಂಟ್ ಅದ. ಸಂವಹನದಲ್ಲಿ ಬರ್ತಕ್ಕಂಥ ಅಡೆತಡೆಗಳಿಗೆ ಉಪಾಯಗಳನ್ನು ಕೇಳಿದ್ದಾರೆ. ಶಿಕ್ಷಣದಲ್ಲಿ ಗಣಕಯಂತ್ರದ ಉಪಯೋಗಗಳು, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸ್ಮಾರ್ಟ್ ಕ್ಲಾಸ್ನ ಪ್ರಾಮುಖ್ಯತೆಗಳನ್ನು ಸಹಿತ ಕೇಳಿದ್ದಾರೆ. ಸೊ ಕಂಬ ನಕ್ಷೆ ಕೇಳಿದ್ದಾರೆ, ಬಾರ್ಗ್ರಾಫ್ಗಳನ್ನು ಕೇಳಿದ್ದಾರೆ. ವಿಷಯಗಳಿದ್ದಾವೆ. ಪಡೆದ ಅಂಕಗಳು ಸಂಸ್ಕೃತ 55 ಅಂಕ, ಕನ್ನಡ 90 ಅಂಕ, ಇತಿಹಾಸ 80 ಅಂಕ, ರಾಜ್ಯಶಾಸ್ತ್ರ 60 ಅಂಕ, ಶಿಕ್ಷಣಶಾಸ್ತ್ರ 85 ಅಂಕ, ಅರ್ಥಶಾಸ್ತ್ರ 40 ಅಂಕ. ಇನ್ನು 10 ಮಾರ್ಕ್ಸ್ಗೆ ಬರ್ತಕ್ಕಂಥ ಇದರಲ್ಲಿ ಫಿಕ್ಸ್ ಕ್ವಶನ್ಸ್ಗಳು ಯಾವಪ್ಪ ಅಂತಂದ್ರೆ ಬುದ್ಧಿಶಕ್ತಿ ಪರೀಕ್ಷಣದ ವಿಧಗಳು ನಿಮಗೆ ಬಂದೇ ಬರ್ತಕ್ಕಂಥದ್ದು. 5 ಮಾರ್ಕ್ಸಿಗಾದರೂ 10 ಮಾರ್ಕ್ಸಿಗಾದರೂ. ವ್ಯಕ್ತಿತ್ವದ ಆಯಾಮಗಳು, ಅದು ಇಂಪಾರ್ಟೆಂಟ್ ಅದ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಕೇಳಿದ್ದಾರೆ. ಇಲ್ಲಿ ಗುಣಮಟ್ಟ ಮೌಲ್ಯೀಕರಣ ಮಾಡುವ ಮತ್ತು ನಿಯಂತ್ರಣ ಮಾಡುವ 2 ನಿಯೋಗಿಗಳ ಕಾರ್ಯಗಳನ್ನು ವಿವರಿಸ್ರಿ ಅಂತ ಕೇಳಿದರು. ಸರಾಸರಿ, ಮಧ್ಯಾಂಕ, ಬಹುಲಕ, ಫಿಕ್ಸ್ ಕ್ವಶನ್. ಸೊ ಇದು ನಿಮಗೆ ಕಲೀಲಿಕ್ಕೆ ಬರಲೇಬೇಕು. ಎಷ್ಟು ಮಾರ್ಕ್ಸು? 10 ಮಾರ್ಕ್ಸ್ ನಿಮಗೆ ಸಿಗ್ತದೆ.
ಸರಾಸರಿ, ಮಧ್ಯಾಂಕ, ಬಹುಲಕಗಳನ್ನು ಕೊಟ್ಟ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕಂಡುಹಿಡೋದನ್ನು ಕಲಿತ್ರೆ 10 ಮಾರ್ಕ್ಸ್ ನೀವು ಫಿಕ್ಸ್ ಆಗಿ ಕಲ್ಕೋತೀರಿ. ಸೊ ಇವತ್ತೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ 10 ಮಾರ್ಕ್ಸನ್ನು ಆರಾಮಾಗಿ ಪಡಿತೀರಿ. ಇಷ್ಟಿತ್ತು ಈ ಕ್ವಶನ್ ಪೇಪರ್ಲಿರ್ತಕ್ಕಂಥ ಪ್ರಶ್ನೆಗಳಂತ ಹೇಳ್ತಾ 40 ಮಾರ್ಕ್ಸ್ ಆದರೂ ಆರಾಮಾಗಿ ಬರ್ತದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.